ಕೊರಗಜ್ಜನನ್ನು ನಾವು ಪ್ರಾರ್ಥಿಸೋದ್ರಿಂದ ನಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ. ಆ ದೈವದ ಆಶೀರ್ವಾದ ಒಮ್ಮೆ ನಮ್ಮ ಜೀವನದಲ್ಲಿ ಸಿಕ್ಕರೆ ನಾವು ಮಾಡುವಂತಹ ಎಂಥದ್ದೇ ಕೆಲಸ ಇರ್ಬೋದು, ಅಥವಾ ಏನೇ ಒಂದು ನಿರ್ಧಾರ ತಗೊಳ್ತೇವ, ಅಥವಾ ನಮ್ಮ ಜೀವನದಲ್ಲಿ ನಾವು ಅಂದ್ಕೊಂಡಿದ್ದು ಆಗಬೇಕಾ, ಆ ದೈವ ಒಮ್ಮೆ ನಮಗೆ ಆಶೀರ್ವಾದ ಮಾಡಿದರೆ ಸಾಕು. ಆ ದೈವದ ಪವಾಡದಿಂದ ನಮ್ಮ ಜೀವನದಲ್ಲಿ ನಾವೇನು ಅಂದ್ಕೊಳ್ತೇವೆ ಅದೆಲ್ಲವೂ ನಡೆಯುತ್ತಾನೆ ಹೋಗುತ್ತೆ. ನೋಡಿ, ಏನಂದರೆ ಇವಾಗ ನೀವು ಅಂದ್ಕೊಳ್ಬೋದು, ನನ್ನ ಜೀವನದಲ್ಲಿ ಕಷ್ಟ ಉಂಟು, ನೋವು ಉಂಟು, ವಿಪರೀತ ಸಹಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂದರೆ ಕೆಲವರಿಗೆ ಹೇಗೆ ಆಗುತ್ತೆ ಅಂದರೆ, ನಾವು ನೋವಿನಲ್ಲೇ ಬರ್ತಾ ಇದ್ದೇವೆ, ಹುಟ್ಟಿನಾಗಿನಿಂದಲೂ ನೋವು, ಕಷ್ಟ, ದುಃಖ, ಕಣ್ಣೀರು ಇದೇ ಆಗಿಬಿಟ್ಟಿದೆ. ನಮ್ಮ ಜೀವನದಲ್ಲಿ ನಮಗೆ ಖುಷಿ ಸಂತೋಷನೇ ಸಿಗಲ್ವಾ, ನಾವು ನೆಮ್ಮದಿಯಿಂದ ಬದುಕಲಿಕ್ಕೆ ಆಗಲ್ವಾ, ನಮಗೆ ಯಾವಾಗ ನೆಮ್ಮದಿ ಸಿಗುತ್ತೆ, ನಾವು ಯಾವಾಗ ಎಲ್ಲರ ಥರ ಖುಷಿಯಾಗಿರೋದಂತ ಅದರ ಬಗ್ಗೆನೇ ಆಲೋಚನೆ ಮಾಡ್ತಾನೆ ಇರ್ತಾರೆ. ಬಟ್ ಅವರಿಗೆ ಅಂದರೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಗೊತ್ತಾಗಲ್ಲ. ಕೆಲವರು ಹೇಳಿದ್ದನ್ನೆಲ್ಲ ಮಾಡ್ತಾರೆ, ಅದನ್ನು ಪರಿಹಾರ ಸಿಕ್ಕಲ್ಲ. ಕೆಲವೊಂದು ಸಲ ತುಂಬ ನೋಡಿ, ಕೆಲವೊಂದು ಸಲ ಗಂಡನ ಮೇಲಿರುವ ಸಿಟ್ಟನ್ನು ಮಕ್ಕಳ ಮೇಲೆ ತೋರಿಸ್ತಾರೆ, ಹೆಂಡತಿಯ ಮೇಲೆ ಸಿಟ್ಟು ಇದ್ದರೆ ಅದನ್ನು ಮಕ್ಕಳ ಮೇಲೆ ತೋರಿಸ್ತಾರೆ, ಅಥವಾ ಆಫೀಸ್ನಲ್ಲಿರುವಂತಹ ಸಿಟ್ಟನ್ನು ಹೆಂಡತಿಯ ಮೇಲೆ ಮಕ್ಕಳ ಮೇಲೆ ತೋರಿಸ್ತಾರೆ. ಅಂದರೆ ಮನುಷ್ಯ ಹೇಗೆ ಅಂದರೆ, ನಾನು ಕೆಲವೊಂದು ಸಲ ನಿಸ್ಸಹಾಯಕ ಸ್ಥಿತಿಯಲ್ಲಿರ್ತಾರೆ. ನಾನು ಏನೂ ಮಾಡಲಿಕ್ಕೆ ಆಗಲ್ಲ. ಆವಾಗ ಅವರು ಬೇರೆಯವರಿಗೆ ಕೋಪವನ್ನು ತೋರಿಸ್ತಾರೆ ಬೇರೆಯವರ ಮೇಲೆ, ಅಥವಾ ತನ್ನನ್ನು ತಾನೇ ಸ್ಪಾಯಿಲ್ ಮಾಡ್ಕೊಳ್ತಾರೆ. ಕೆಲವೊಂದು ಸಲ ತನಗಿರುವಂತಹ ನೋವನ್ನು ಮರೀಲಿಕ್ಕೆ, ಅಥವಾ ತನ್ನ ಜೀವನದಲ್ಲಿ ಕೆಲವೊಂದು ಆಸೆ ಕನಸುಗಳನ್ನು ಕಟ್ಕೊಂಡಿರ್ತಾರೆ. ಇದು ಎಲ್ಲ ಏಜ್ ಅವರಿಗೂ ಅನ್ವಯಿಸ್ಬಿಟ್ಟು ನಾನು ಹೇಳ್ತೇನೆ. ಅಂದರೆ ಟೀನೇಜರ್ಸ್, ಏಜ್ ಆದವರಿಗೆ, ಮಿಡ್ಲ್ ಏಜ್ ಎಲ್ಲರಿಗೂ ನಾನು ಕನ್ಸಿಡರ್ ಮಾಡಿ ಇದನ್ನು ಹೇಳ್ತಾ ಇದ್ದೇನೆ. ಅಂದರೆ ತಾವೇನು ಮಾಡಬೇಕು ಅಂತ ಗೊತ್ತಾಗಲ್ಲ. ಕೆಲವೊಂದು ಸಲ ಅವರು ಕೆಲವೊಂದು ತಮ್ಮನ್ನು ತಾವು ಬೇರೆ ರೀತಿ ಅಂದರೆ ತಮ್ಮ ನೋವು ಮರಿಬೇಕಂತ ಇನ್ಯಾವುದು ಒಂದು ಮಾರ್ಗವನ್ನು ಅನುಸರಿಸ್ತಾರೆ. ಕೆಲವೊಂದು ಸಲ ತಮ್ಮನ್ನು ತಾವು ತುಂಬ ಟೆನ್ಷನ್ ಮಾಡಿಕೊಂಡು ಕಿರ್ಚುತ್ತಾ ಅಳುತ್ತಾ ಅಥವಾ ಇನ್ಯಾವುದೇ ರೀತಿಯಿಂದ ಅವರು ಸಮಾಧಾನ ಮಾಡ್ಕೊಳ್ತಾರೆ. ಬಟ್ ಅದು ತಾತ್ಕಾಲಿಕವಾದದ್ದು. ಜೀವನದಲ್ಲಿ ಕಷ್ಟ ಅನ್ನೋದು ಪ್ರತಿಯೊಬ್ಬರಿಗೆ ಇರುತ್ತೆ. ಹಣ ಇದ್ದವರಿಗೆ ಒಂದು ಸಮಸ್ಯೆ, ಆದರೆ ಹಣ ಇಲ್ಲದವರಿಗೆ ಹಣ ಇಲ್ಲ ಅಂತ ಇನ್ನೊಂದು ಸಮಸ್ಯೆ. ಆರೋಗ್ಯ ಇದ್ದವರಿಗೆ ನಾನು ಆರೋಗ್ಯ ಆಗಿದ್ದೇನೆ ಅನ್ನೋದಕ್ಕಿಂತ ಜಾಸ್ತಿಯಾಗಿ ಪುನಃ ನನ್ನ ಜೊತೆ ಹಣ ಇಲ್ಲ, ನನಗೆ ಸರಿಯಾದ ಜಾಬ್ ಇಲ್ಲ ಅನ್ನೋದು ಒಂದು ಟೆನ್ಷನ್ ಇರುತ್ತೆ. ನೋಡಿ, ಕೆಲವೊಂದು ಸಲ ನಾವು ನಮ್ಮ ಕಷ್ಟ ಪರಿಹಾರ ಆಗಬೇಕು ಅಂತ ಕೆಲವೊಂದು ಹರಕೆಯನ್ನು ಕಟ್ಕೊಳ್ತೇವೆ, ಅಥವಾ ಪೂಜೆ ಪುರಸ್ಕಾರವನ್ನು ಮಾಡ್ತೇವೆ, ಅಥವಾ ಇನ್ನು ಯಾವುದೇ ತಂತ್ರವನ್ನು ಮಾಡ್ತೇವೆ. ಆದರೆ ಕೆಲವೊಂದನ್ನು ನಾವು ಮಾಡಲಿಕ್ಕಾಗಲ್ಲ. ಅಂದರೆ ಕೆಲವೊಂದು ಸಲ ಇವಾಗ ನಾವು ಕೊರಗಜ್ಜನಿಗೆ ಹರಕೆ ಕಟ್ಟಿಕೊಳ್ಳುವುದು ಇರಬಹುದು, ಅಥವಾ ಕೊರಗಜ್ಜನನ್ನು ಪ್ರಾರ್ಥಿಸುವಾಗ ನಾವು ಏನು ಎಲೆ ಅಡಿಕೆಯನ್ನಿಟ್ಟು ಪ್ರಾರ್ಥಿಸ್ತೇವೆ. ಅದನ್ನೆಲ್ಲ ಮಾಡಲಿಕ್ಕಾಗಲ್ಲ. ಅಂದರೆ ಮನೆಯಲ್ಲಿ ಅತ್ತೆ ನೋಡ್ತಾರಾ, ಮಾವ ನೋಡ್ತಾರಾ, ಗಂಡ ನೋಡ್ತಾರಾ, ಅಥವಾ ಬೇರೆ ಯಾರಾದರೂ ನೋಡ್ತಾರಾ, ಏನಾದರೂ ಅಂದ್ಕೊಳ್ತಾರಾ. ಅಂದರೆ ಕೆಲವೊಂದು ಸಲ ಇಲ್ಲಿ ತಪ್ಪು ಸಂದೇಶಗಳು ರವಾನೆ ಆಗುತ್ತೆ. ನಾವು ಏನಾದರೂ ಒಳ್ಳೆಯದಾಗಬೇಕು ಅಂತ ಮಾಡಿದ್ರು ಅದನ್ನು ತುಂಬ ನೆಗೆಟಿವ್ ಆಗಿ ನೋಡ್ತಾರೆ. ಇವಾಗ ನಾವೇನಾದರೂ ಪ್ರಾರ್ಥಿಸ್ಲಿಕ್ಕೆ ಹೋಗ್ತೇವೆ, ಏನಾದರೂ ಮಾಡ್ತೇವೆ, ಆವಾಗ ಮನೆಯಲ್ಲಿ ನಾವೇನೋ ಬೇರೆಯನ್ನು ಮಾಡ್ತಾ ಇದ್ದೇವೆ, ಏನೋ ಅವಳು ಮಾಡ್ತಾ ಇದ್ದಾನೆ, ಮಂತ್ರ ಮಾಡ್ತಾ ಇದ್ದಾರೆ, ಏನೋ ನಮ್ಮನ್ನು ಮಲಗಿಸ್ಬೇಕು ಅಂತವೇ ಈ ಥರ ಮಾಡ್ತಾ ಇದ್ದಾರೆ. ಅಂದರೆ ಕೆಲವೊಂದು ಸಲ ನೋಡಿ, ಮನೆಯಲ್ಲಿ ಇದ್ದು ನಾವು ಕೆಲವೊಂದು ತಂತ್ರಗಳನ್ನು ಮಾಡುವಾಗಲೂ ಈ ಥರ ಮಾತುಗಳನ್ನು ಆಡ್ತಾರೆ. ನನಗೆ ಕಮೆಂಟ್ಸ್ ಬಂದ ರೀತಿ ನಾನು ಹೇಳ್ತಾ ಇದ್ದೀನಿ. ಅಂದರೆ ಕೆಲವರಿಗೆ ನಾವು ಹೇಳಿದ ಥರ ಪ್ರಾರ್ಥನೆ ಮಾಡಲಿಕ್ಕಾಗಲ್ಲ. ನೀವು ಹೇಗೆ ಯಾರಿಗೂ ಗೊತ್ತಾಗದ ಹಾಗೆ ನೀವು ಆ ಕೊರಗಜ್ಜ ದೇವವನ್ನು ಒಲಿಸಿಕೊಂಡು ನಿಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿಬಿಟ್ಟು ಅವರಿಗೆ ಹೇಗೆ ನಿಮ್ಮ ಕಷ್ಟವನ್ನು ಪರಿಹಾರ ಮಾಡಿಕೊಳ್ಬಹುದು ಅನ್ನೋದನ್ನು ನಾನು ಇವತ್ತು ಹೇಳ್ತೇನೆ. ನೋಡಿ, ಕೊರಗಜ್ಜನನ್ನು ನಾವು ತಾರ್ಲ ಪತ್ತದ ಅಜ್ಜ ಅಂತ ಹೇಳ್ತೇವೆ. ನಮ್ಮದು ಎಂಥದ್ದೇ ಒಂದು ಸಮಸ್ಯೆ ಇತ್ತು, ಕೊರಗಜ್ಜ ನಮ್ಮ ಕಷ್ಟವನ್ನು ಅತಿ ಬೇಗ ಪರಿಹಾರ ಮಾಡ್ತಾರೆ. ಮತ್ತು ಕೆಲವೊಂದು ಸಲ ನಾವು ಮಾಡುವಂತಹ ತಪ್ಪುಗಳೇನೆಂದರೆ, ದೈವದ ವಿಷಯದಲ್ಲಿ ನಾವು ಇಷ್ಟು ದಿವಸಕ್ಕೆ ನಂದು ಕೆಲಸ ಆಗಬೇಕು, ಅಷ್ಟು ದಿವಸಕ್ಕೆ ನಂದು ಕೆಲಸ ಆಗಬೇಕು, ಕೆಲಸ ಆಗಿಲ್ಲ ಅಂದರೆ ದೈವವೇ ಇಲ್ಲ ಅಂತ ನಾವು ನಿರ್ಧಾರಕ್ಕೆ ಬರುವುದು ತಪ್ಪು. ಅಂದರೆ ನಾವು ದೈವಕ್ಕೆ ಇಷ್ಟೇ ಟೈಮು ಅಷ್ಟೇ ದಿವಸ ಅಂತ ಕೊಡುವುದು ಸರಿಯಲ್ಲ. ಮತ್ತು ಆರ್ಡ್ರ್ ಮಾಡಬಾರ್ದು, ನೀನು ಮಾಡ್ತೀಯಾ ಇಲ್ವಾ, ನಿಮ್ಮಿಂದ ಆಗುತ್ತಾ ಇಲ್ವಾ. ಆ ಥರ ಎಲ್ಲ ನೋಡಿ, ದೇವರನ್ನು ನಾವು ಆರಾಧಿಸುವ ಕ್ರಮ ಬೇರೆ, ದೈವವನ್ನು ಆರಾಧಿಸುವ ಕ್ರಮ ಬೇರೆ, ಎರಡೂ ಕೂಡ ಒಂದೇ ರೀತಿ ಅಲ್ಲ. ಅದರ ಬಗ್ಗೆ ತುಂಬ ವಿಷಯಗಳುಂಟು, ನಾನು ಮುಂದಿನ ದಿವಸದಲ್ಲಿ ನಿಮ್ಗೆ ಹೇಳ್ತೀನಿ. ಎಲ್ಲವನ್ನು ನೋಡಿ, ನಾವು ನಮ್ಮ ಅನುಕೂಲಕ್ಕೆ ತಕ್ಕಂತೆ ಕೆಲವೊಂದು ನಿಯಮಗಳನ್ನು ಆಚರಣೆಗಳನ್ನು ಅನುಸರಿಸಿಕೊಂಡು ಹೋಗುವುದಲ್ಲ, ಅಥವಾ ಅದನ್ನು ಬದಲಾಯಿಸುವುದು ಕೂಡ ಅಲ್ಲ. ಪೂರ್ವಜರು ನಮ್ಮ ಮನೆಯಲ್ಲಿ ದೈವವನ್ನು ನಂಬ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ನನಗೆ ಅನುಕೂಲವಾಗುವ ಥರ ನಾನು ಅದನ್ನು ನಿಯಮವನ್ನು ಚೇಂಜ್ ಮಾಡಲಿಕ್ಕಾಗಲ್ಲ. ಅವರೇನು
ನಿಯಮವನ್ನು ಪಾಲಿಸಿಕೊಂಡು ಬಂದಿದ್ದಾರೆ. ಇವತ್ತಿಗೂ ಅದೇ ನಿಯಮ, ಅಲ್ಲಿ ಯಾವುದೇ ಒಂದು ಬದಲಾವಣೆಗಳು ಇಲ್ಲ. ಏನು ಯಾವ ಹುಟ್ಟಿನಲ್ಲಿ ಯಾವುದು ಆಗಬೇಕು ಅದೇ ಹುಟ್ಟಿನಲ್ಲಿ ಆಗಬೇಕು. ಅಂದರೆ ನಮಗೆ ಎಂಥದ್ದೇ ಒಂದು ಫಂಕ್ಷನ್ ಇರಲಿ, ಬೇರೆ ಕಡೆ ಹೋಗಲಿಕ್ಕಿರಬಹುದು, ಎಂಥದ್ದೇ ನಾವು ದೇವರ ಕೆಲಸ ಮಾಡಿಬಿಟ್ಟೇ ಹೋಗಬೇಕು, ಅದಕ್ಕಿಂತ ಮುಂಚೆ ಅಥವಾ ಹೋಗಲಿಕ್ಕಿಲ್ಲ ನಮಗೆ. ಕೆಲವೊಂದು ವಿಷಯದಲ್ಲಿ ನಾವು ಇವಾಗ ಹೇಳಬೇಕಂದ್ರೆ, ಈಗ ನಮ್ಮ ಮಕ್ಕಳಿಗೆ ಎಕ್ಸಾಮ್ ಉಂಟು, ಇವಾಗ ನನಗೆ ಮಾಡಲಿಕ್ಕೆ ಆಗಲ್ಲ, ಮನೆಯಲ್ಲಿ ಫಂಕ್ಷನ್ ಎಲ್ಲ ದೇವದ್ದು, ಇಲ್ಲ ಅದನ್ನು ಚೇಂಜ್ ಮಾಡುವ, ಇಲ್ಲ ಮಕ್ಕಳಿಗೆ ಎಂಥ ಎಕ್ಸಾಮ್ ಇರಲಿ ಅಥವಾ ನಮಗೆ ನಾವು ಬ್ಯುಸಿಯಾಗಿ ವರ್ಕ್ ಇರಲಿ, ಆವತ್ತು ನಾವು ಏನು ಮಾಡಬೇಕು, ಯಾವ ದಿವಸ ಹಿಂದಿನಿಂದ ಕಾಲದಿಂದ ಯಾವ ಟೈಮ್ನಲ್ಲಿ ಅದನ್ನು ಅನುಸರಿಸ್ಕೊಂಡು ಬಂದಿರ್ತಾರೆ ಅದೇ ಟೈಮ್ನಲ್ಲಿ ಮಾಡಬೇಕು. ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ಇವತ್ತಿಗೂ ನಿಯಮವನ್ನು ಚೇಂಜ್ ಮಾಡಿಲ್ಲ, ಮುಂದೆ ಕೂಡ ಚೇಂಜ್ ಮಾಡುವುದು ಕೂಡ ಇಲ್ಲ. ಅಂದರೆ ನಾವು ಏನು ಆರಾಧಿಸ್ಕೊಂಡು ಬಂದಿರ್ತೇವೆ ಅದನ್ನು ಅದೇ ರೀತಿ ಆರಾಧಿಸ್ಕೊಂಡು ನಾವು ಅಲ್ಲಿ ಯಾವುದೇ ಒಂದು ರೀತಿಯ ನಿಯಮಕ್ಕೆ ಇರ್ಬೋದು, ನಾವು ಅನುಸರಿಸುವ ವಿಧಾನಕ್ಕೆ ಇರ್ಬೋದು, ಅಲ್ಲಿ ಕುಂದುಕೊರತೆ ಆಗಬಾರ್ದು. ಕೊರಗಜ್ಜನಿಗೆ ನಾವು ಹರಕೆಯನ್ನು ಕಟ್ಟಿಕೊಂಡೇ ಪ್ರಾರ್ಥಿಸಬೇಕು ಅನ್ನೋದು ಏನಿಲ್ಲ. ನಾವು ಎಲ್ಲಿ ಇರುತ್ತೇವೆ ಅಲ್ಲಿ ಕೊರಗಜ್ಜನನ್ನು ಮನಸಾರೆ ಭಕ್ತಿಯಿಂದ ಪ್ರಾರ್ಥಿಸಿದರೆ ಸಾಕು. ಅಜ್ಜ, ನನ್ನ ಕೈಯಲ್ಲಿ ನಿಮಗೆ ಕೊಡಲು ಏನೂ ಇಲ್ಲ, ನನಗೆ ಯಾವುದೇ ಒಂದು ರೀತಿಯ ಹರಕೆಯನ್ನು ಕಟ್ಟಿಕೊಳ್ಳಲು ಸಾಮರ್ಥ್ಯ ಇಲ್ಲ, ಅಥವಾ ಅಂಥ ಒಂದು ಪರಿಸ್ಥಿತಿ ನಮ್ಮ ಮನೆಯಲ್ಲಿಲ್ಲ, ನನಗೆ ಅದು ಸಾಧ್ಯ ಆಗ್ತಾ ಇಲ್ಲ. ನಿಮಗೆ ನಾನು ಏನು ಅನ್ನೋದು ಗೊತ್ತುಂಟು, ನಿಮಗೆ ನನ್ನ ಜೀವನದಲ್ಲಿ ಏನಾಗ್ತಾ ಉಂಟು, ನಮ್ಮ ಮನೆಯಲ್ಲಿ ಏನಾಗ್ತಾ ಉಂಟು ಅನ್ನೋದು ಗೊತ್ತುಂಟು. ಹಾಗಾಗಿ ನಾನು ನಿಮಗೆ ಮನಸ್ಸಿನ ಭಕ್ತಿಯನ್ನು ಮಾತ್ರ ಕೊಡಲು ಸಾಧ್ಯವಾಗುತ್ತೆ ಅಜ್ಜ. ನಾನು ನಿಮ್ಮನ್ನು ಮನಸಾರೆ ಪ್ರಾರ್ಥಿಸ್ತೇನೆ ಅಜ್ಜ, ನಿಮ್ಮನ್ನೇ ನಂಬಿದ್ದೇನೆ, ನನ್ನ ಕಷ್ಟವನ್ನು ಬಗೆಹರಿಸುತ್ತೀರಿ ಅಂತ ನಾನು ನಂಬಿದ್ದೇನೆ ಅಜ್ಜ. ಅಜ್ಜನ ಬಳಿ ನೀವು ಮನಸಾರೆ ಅಜ್ಜನನ್ನು ಪ್ರಾರ್ಥಿಸಿ ನಿಮ್ಮ ಕಷ್ಟವನ್ನು ಹೇಳಿಕೊಂಡರೆ ಸಾಕು. ಎಂಥದ್ದೇ ಒಂದು ಸಮಸ್ಯೆ ಇದ್ದರೂ, ಅದು ಹಣಕಾಸಿನ ವಿಷಯಕ್ಕಿರ್ಬೋದು, ಆರೋಗ್ಯದ ಸಮಸ್ಯೆ ಇರ್ಬೋದು, ಮದುವೆಯ ವಿಷಯ ಇರ್ಬೋದು, ಮಕ್ಕಳ ವಿಷಯ ಇರ್ಬೋದು, ಮಾಟ ಮಂತ್ರ ವಶೀಕರಣ, ಗಂಡ ಹೆಂಡತಿಯ ಸಮಸ್ಯೆ ಇರ್ಬೋದು, ಅಥವಾ ಯಾವುದಾದ್ರೂ ಗುಪ್ತ ಸಮಸ್ಯೆ ಇರ್ಬೋದು, ಕೋರ್ಟಿನಲ್ಲಿರುವಂಥ ಕೇಸ್ ಇರ್ಬೋದು, ಆಸ್ತಿಯ ವಿಷಯವಾಗಿರ್ಬೋದು, ಅಥವಾ ಪ್ರೇಮ ವಿವಾಹ ಆಗಿರಬೇಕು, ಇಷ್ಟಪಟ್ಟವರನ್ನು ಮದುವೆ ಆಗಬೇಕು ಅನ್ನೋದೇ ಇರಬಹುದು, ಅಥವಾ ಒಂದು ಕೆಲಸ ಸಿಗಬೇಕು, ಗೌರ್ಮೆಂಟ್ ಜಾಬ್ ಇರ್ಬೋದು, ಪ್ರೈವೇಟ್ ಜಾಬ್ ಇರ್ಬೋದು, ಅಥವಾ ಪ್ರಮೋಷನ್ ಸಿಗಬೇಕು ಅನ್ನೋದು ಇರ್ಬೋದು, ಅಥವಾ ಇನ್ಯಾವುದೇ ಒಂದು ರೀತಿಯ ಸಮಸ್ಯೆ ಅಥವಾ ಆಸೆ ಕೋರಿಕೆ ಎಂಥದ್ದೇ ಇದ್ರೂ ಅಜ್ಜನನ್ನು ನೀವು ಮನಸಾರೆ ಪ್ರಾರ್ಥಿಸಿ. ಅಜ್ಜ ಪರಿಶುದ್ಧವಾದ ಮನಸ್ಸಿಗೆ ಒಲಿಯುವಂತಹ ದೈವ. ಅಜ್ಜನಿಗೆ ನಾವು ಯಾವತ್ತೂ ನಾವು ನಂಬಿಕೆಯಿಂದ ಪ್ರಾರ್ಥಿಸುವುದು ತುಂಬ ಮುಖ್ಯ ಆಗುತ್ತೆ. ಮತ್ತು ಯಾವತ್ತೂ ಕೂಡ ಅನುಮಾನವನ್ನು ಮಾಡಬಾರದು. ದೇವರನ್ನು ಮುಂದಿಟ್ಟುಕೊಂಡು ಯಾವತ್ತೂ ಕೂಡ ನಾವು ಅನುಮಾನವನ್ನು ಪಡಬಾರದು, ಆಗುತ್ತಾ ಇಲ್ವಾ ಅಂತ. ಅಜ್ಜನನ್ನು ಮನಸಾರೆ ಪ್ರಾರ್ಥಿಸಿದರೆ ಎಂಥದ್ದೇ ಒಂದು ಕಷ್ಟ ಇದ್ರೂ, ಎಂಥದ್ದೇ ಒಂದು ಸಮಸ್ಯೆ ಇದ್ರೂ ಅದು ಕ್ಷಣ ಮಾತ್ರದಲ್ಲಿ ಬಗೆಹರಿಯುತ್ತೆ. ಎಲ್ಲರಿಗೂ ಎಲ್ಲ ವಿಧವಾದಂತಹ ಹರಕೆಯನ್ನು ಕಟ್ಟಿಕೊಳ್ಳಲು ಅಥವಾ ಪ್ರಾರ್ಥಿಸಲು ಅಥವಾ ಏನಾದರೂ ನಾವು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಆ ಸಂದರ್ಭದಲ್ಲಿ ಮನಸಾರೆ ನಾವು ಅಜ್ಜನನ್ನು ಪ್ರಾರ್ಥಿಸಿದ್ದೇ ಅಂದರೆ ಅಜ್ಜ ನಮಗೆ ಖಂಡಿತವಾಗಿ ಒಲಿಯುತ್ತಾರೆ. ಅದು ಅತಿ ಬೇಗ, ಅಂದರೆ ಕೊರಗಜ್ಜನನ್ನು ನೆನಪು ಮಾಡಿಕೊಂಡು ನಾವು ಪ್ರಾರ್ಥಿಸಿದರೆ ಅತಿ ಬೇಗ ಆ ದೈವ ನಮ್ಮ ಕೈ ಹಿಡಿದು ನಮ್ಮನ್ನು ನಡೆಸ್ಕೊಂಡು ಹೋಗ್ತಾರೆ. ಅಜ್ಜ ಒಮ್ಮೆ ಒಲಿದ್ರೆ ನಮ್ಮ ಜೀವನದಲ್ಲಿ ಕಷ್ಟಗಳು ಅನ್ನೋದು ಬರಲ್ಲ. ಎಂಥದ್ದೇ ಒಂದು ಸಮಸ್ಯೆ ಬಂದರೂ ಅಜ್ಜ ನಮ್ಮನ್ನು ಎಚ್ಚರಿಸ್ತಾರೆ. ಅವರೇ ಮುಂದೆ ನಿಂತುಕೊಂಡು ಆ ಸಮಸ್ಯೆಯನ್ನು ಬಗೆಹರಿಸ್ತಾರೆ. ಹಾಗೆಯೇ ನಮಗೆ ಏನು ಜೀವನಕ್ಕೆ ಬೇಕು, ಶಕ್ತಿ ಸಾಮರ್ಥ್ಯ, ಜೀವನ ನಡೆಸಲಿಕ್ಕೆ ಎಲ್ಲವನ್ನು ಅಜ್ಜನೇ ನೀಡುತ್ತಾರೆ. ಅಜ್ಜ ನಮ್ಮ ಮನೆ ಮನಸ್ಸನ್ನು ಎಲ್ಲವನ್ನು ಬೆಳಗ್ತಾರೆ. ನಾವು ನಮಗೋಸ್ಕರನೂ ಪ್ರಾರ್ಥಿಸ್ಬೋದು, ನಮ್ಮನ್ನು ಪ್ರೀತಿಸುವಂಥವರಿಗೂ ಪ್ರಾರ್ಥಿಸ್ಬೋದು. ನಾವು ಖಂಡಿತವಾಗಿಯೂ ಅಜ್ಜ ನಿಮ್ಮ ಜೀವನದಲ್ಲಿ ಪವಾಡವನ್ನು ಮಾಡ್ತಾರೆ. ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ನಿಮ್ಮ ಜೀವನದಲ್ಲಿ ನೀವು ಬಯಸಿದ್ದೆಲ್ಲ ಸಿಗಲಿ, ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ಸಮಸ್ಯೆಯು ಪರಿಹಾರ ಆಗಲಿ ಅಂತ ನಾನು ನನ್ನ ಆರಾಧ್ಯ ದೇವವಾದ ಕೊರಗಜ್ಜನನ್ನು ಪ್ರಾರ್ಥಿಸ್ತೇನೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಶೇರ್ ಮಾಡಿ. ಹಾಗೆಯೇ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋ ನೋಡ್ತಾ ಇದ್ದರೆ, ನಿಮಗೆ ನಮ್ಮ ವೀಡಿಯೋಸಿಂದ ಯೂಸ್ ಇದೆ, ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.